ನಮಸ್ಕಾರ. ಎಲ್ಲಾರು ಹೆಂಗಿದ್ದೀರಾ? ನೀವು ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ವ್ಯಾಲೆಂಟೈನ್ಸ್ ಡೇಗೆ ಮನೆಯವರು ಕೊಡ್ಸಿಲ್ಲ, ತಗೋ ಅಂತ ಅಂದ್ಬಿಟ್ಟು ಅಮೌಂಟ್ ಕೊಟ್ಟಿದ್ರು. ಸ್ಯಾರಿ ತಂದಿದ್ದೆ, ನಿಮ್ಗೆ ತೋರ್ಸಿರ್ಲಿಲ್ಲ. ಅದನ್ನ ಹೊಲಿಯೋದಕ್ಕಿಂತ ಮುಂಚೆ ನಿಮ್ಗೆ ತೋರ್ಸ್ಬಿಡೋಣ ಅಂತ ಅನ್ಬಿಟ್ಟು ಇವತ್ತು ಆ ಸ್ಯಾರಿನ ತಂದಿದ್ದೀನಿ. ಆ ಬನ್ನಿ ತೋರಿಸ್ತೀನಿ. ತೋರ್ಸ್ಬಿಟ್ಟು ಇನ್ನ ವಿಷಯಗಳಿದೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದು, ಅದನ್ನ ಶೇರ್ ಮಾಡ್ಕೊಳ್ತೀನಿ. ಈ ತರ ಇದೆ ಫಸ್ಟ್ ಸ್ಯಾರಿ. ಇದನ್ನ ತಗೊಂಡಿದ್ದೀನಿ. ಇದೇನೋ ನಾನು ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಡಬಲ್ ಕಲರ್ ಇದೆ, ಈ ತರ ಇದೆ. ಈ ತರ ಬಾರ್ಡ್ರು, ಈ ತರ ಬಾರ್ಡರ್ ಅಲ್ಲಿ ಇದೆ. ಆ ಬ್ಲೌಸು ಒಂದು ಇದಕ್ಕೆ ಈಗ ಬಂದಿದೆ. ಇದು ಬ್ಲೌಸ್ ಬಂದಿದೆ. ಈ ತರ ಇದೇನೋ ನೋಡಿದ ತಕ್ಷಣ ಇಷ್ಟ ಆಯ್ತು ನನ್ಗೆ. ಈ ಕಲರ್ ಕಾಂಬಿನೇಷನ್ ಅಲ್ಲಿ ನನ್ನ ಹತ್ರ ಇರ್ಲಿಲ್ಲ, ಹಂಗಾಗಿ ತಗೊಂಡ್ ಬಂದೆ ಇದನ್ನ. ಇದು ಒಂದ್ ಸ್ಯಾರಿ. ನಾನು ಯಾವತ್ತೂ ಅಂಗಡಿಗೆ ಹೋದ್ರೆ ಎರಡು ಸ್ಯಾರಿ ತಂದೆ ಇಲ್ಲ. ಇದೇ ಫಸ್ಟ್ ಟೈಮು ಎರಡು ಸ್ಯಾರಿನ ನಾನು ತಗೊಂಡ್ಬಂದಿರೋದು. ಮನೆಯವ್ರಿಗೆ ಎರಡು ಮೂರು ಇಷ್ಟ ಆಗತ್ತೆ, ಆದ್ರೆ ನಾನ್ ಮಾತ್ರ ಯಾವತ್ತು ಒಂದೇ ಸ್ಯಾರಿನ ತಗೊಂಡ್ ಬರ್ತಾ ಇದ್ದಿದ್ದು. ಈ ಸಲ ಏನೋ ಗೊತ್ತಿಲ್ಲ, ಎರಡು ಸ್ಯಾರಿ ತಗೊಂಡ್ಬಂದಿದ್ದೀನಿ. ಮನೆಯವ್ರು ಬಂದಿರ್ಲಿಲ್ಲ, ಹಂಗಾಗಿ ಈ ಸ್ಯಾರಿನ ತಂದಿದ್ದೀನಿ. ಹೆಂಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದ್ ಸ್ಯಾರಿನ ತೋರಿಸ್ತೇನೆ ಅಂತ. ಈ ಸ್ಯಾರಿ ಈ ತರ ಬುಟ್ಟ ಬುಟ್ಟ ಬರುತ್ತಲ್ಲ, ನಿಮ್ ಹತ್ರ ತುಂಬಾ ಜನದ ಹತ್ರ ಇದು ಇರ್ಬೋದು ಅಂತ ನಾನ್ ಅನ್ಕೊಂಡಿದೀನಿ. ಯಾಕೆಂದ್ರೆ ಇದು ಒಂದಷ್ಟು ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇತ್ತು. ನನ್ನ ಹತ್ರ ಇರ್ಲಿಲ್ಲ, ನಾನ್ ತಗೊಂಡಿರ್ಲಿಲ್ಲ. ಇವಾಗ ಇದನ್ನ ತಗೊಂಡಿದ್ದೀನಿ. ಈ ತರ ಇದೆ ನೋಡಿ. ಇದು ಈ ತರ ಈ ತರ ಇದೆ. ಇದು ದೊಡ್ಡ ಬಾರ್ಡರ್ ಬರುತ್ತೆ, ಇದು ಸ್ಮಾಲ್ ಬಾರ್ಡರ್ ಬರುತ್ತೆ. ಈಗ ಆರೆಂಜ್ ಕಲರ್ ಬುಟ್ಟ ಬುಟ್ಟ ಬರುತ್ತಲ್ಲ, ಅದು ತುಂಬಾ ಜನರ ಹತ್ರ ನಿಮ್ ಹತ್ರ ಇದೆ ಅಂತ ಅನ್ಕೊಳ್ತೀನಿ. ಯಾರ ಹತ್ರ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ. ಎರಡು ಸ್ಯಾರಿನ ತಂದಿದ್ದೀನಿ. ಆಮೇಲೆ ಮೊನ್ನೆ ಎನ್ ಜಿ ರೋಡ್ಗೆ ಹೋಗಿದ್ನಲ್ವಾ, ಅವಾಗ ಏನು ಗಿಫ್ಟ್ ಕೊಡ್ಸಿಲ್ಲ ಅಂತ ಅಂದ್ಬಿಟ್ಟು ಮನೆಯವರು ಇದನ್ನ ಕೊಡ್ಸಿದ್ದು ಬ್ಯಾಗ್. ಈ ತರ ಇದೆ. ಇದನ್ನ ಏನಾಯ್ತು ಅಂತಂದ್ರೆ ಅಲ್ಲಿ ಮೆಟ್ರೋದಲ್ಲಿ ಫಸ್ಟ್ ಟೈಮ್ ಮನೆಯವರು ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಬಂದಿದ್ದು. ಸಂಜೆ ಟೈಮ್ ಹೋಗಿದ್ರಿಂದ ನಾವ್ ಎಂ ಜಿ ರೋಡ್ಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಸಂಜೆ ಟೈಮ್ ಬಂದಿರೋದ್ರಿಂದ ತುಂಬಾನೇ ರಶ್ ಇತ್ತು. ಹಂಗಾಗಿ ಇದ್ರಲ್ಲೇ ಆದ್ರೆ ನನ್ಗಂತೂ ಕಂಫರ್ಟ್ ಅನ್ಸ್ತು ನನ್ಗೆ. ಯಾಕೆ ಅಂತಂದ್ರೆ ಈ ಕಾರಲ್ಲೆಲ್ಲ ಹೋಗಿ ನಾವು ಕಾರಲ್ಲೆಲ್ಲ ಹೋಗ್ತಿವಲ್ಲ, ಅದ್ರಲ್ಲಿ ಟ್ರಾಫಿಕ್ ಅದು ಇದು ಯಾಕೆ ಬೇಕು ಹೇಳಿ, ಮೆಟ್ರೋದಲ್ಲಿ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಅಂತ ನನ್ಗನ್ನಿಸ್ತು. ಹಂಗಾಗಿ ಮೆಟ್ರೋದಲ್ಲಿ ಹೋಗೋಣ ಬನ್ರಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ನಾನ್ 3-4 ಸಲ ಓಡಾಡಿದೀನಿ ಮೆಟ್ರೋದಲ್ಲಿ. ಮನೆಯವ್ರು ಫಸ್ಟ್ ಟೈಮು ಹೆಂಗಿತ್ತು ಅಂತ ಕೇಳಿದ್ರೆ ಅವ್ರು ಏನು ರಿಪ್ಲೈ ಮಾಡ್ಲಿಲ್ಲ. ಹಂಗಾಗಿ ನಾನು ಹೇಳ್ತಾ ಇಲ್ಲ ಅಷ್ಟೇನೆ. ಈ ಬ್ಯಾಗು ಮೆಟ್ರೋ ಸ್ಟೇಷನ್ ಬರುತ್ತಲ್ಲ, ಅದ್ರ ಕೆಳಗಡೆ ಹಾಕಿರ್ತಾರಲ್ಲ, ಅಲ್ಲಿ ತಗೊಂಡಂತ ಬ್ಯಾಗ್ ಇದು. ಏನಾಯ್ತು ಅಂತಂದ್ರೆ 250 ರೂಪಾಯಿ ಹೇಳಿದ್ರು ನಾನು ನೋಡ್ಬೇಕಾದ್ರೆ. ಆಮೇಲೆ ಅಮೌಂಟ್ ನಾನು 250 ರೂಪಾಯಿ ಅನ್ಕೊಂಡಿದ್ದೀನಿ. 250 ರೂಪಾಯಿ ಅಮೌಂಟ್ ಕೊಡ್ಬೇಕಾದ್ರೆ ಅವ್ರು 350 ಅಂದ್ರು. ಜಾಸ್ತಿ ಆಯ್ತಪ್ಪ ಇದಕ್ಕೆ ಅಂತ ಅನ್ಬಿಟ್ಟು ನಾನು ಬಂದ್ಬಿಟ್ಟಿದ್ದೆ ಮೆಟ್ಲು ಹತ್ಕೊಂಡು ಮೇಲ್ಗಡೆ. ಆಮೇಲೆ ಮನೆಯವರು ಏನೋ ಇಷ್ಟ ಆಗಿದೆಯಲ್ಲ ಅವಳಿಗೆ ಅಂತ ಅನ್ಬಿಟ್ಟು ಮತ್ತೆ ಮೆಟ್ಲು ಇಟ್ಕೊಂಡು ಹೋಗ್ಬಿಟ್ಟು ತಗೊಂಡ್ಬಂದ್ರು. 350 ರೂಪಾಯಿ ಕೊಟ್ಬಿಟ್ಟು ಈ ಬ್ಯಾಗ್ನ. ಹೆಂಗಿದೆ ಆಯ್ತಾ? ಇದು ಗಿಫ್ಟ್ ಅನ್ಬಿಟ್ಟು ವ್ಯಾಲೆಂಟೈನ್ಸ್ ಡೇಗೆ ಅಂತ ಅನ್ಬಿಟ್ಟು ಕೊಡ್ಸಿದ್ದಾರೆ ಈ ಬ್ಯಾಗ್ನ. ಆಮೇಲೆ ಇನ್ನೊಂದು ನನ್ ಮಗನ್ಗೆ ಅಂತ ಅನ್ಬಿಟ್ಟು ನಾನು ಇದನ್ನ ಕರುಂಗಲಿ ಮಾಲಾ ಅಂತೇನೋ ಅಂತಾರಲ್ವಾ, ಕಪ್ಪು ಮರದಿಂದ ಆಗಿರುತ್ತೆ, ದೃಷ್ಟಿ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಅಂತ ಅನ್ಬಿಟ್ಟು ಇದ್ ನೋಡಿದ ತಕ್ಷಣ ಚಂದುಗ್ ಹಾಕೋಣ ಅಂತ ಅನ್ಬಿಟ್ಟು ಇದೊಂದನ್ನ ತಗೊಂಡ್ ಬಂದೆ. ಇದು ನಾನು ಹಾಕೊಳ್ಬೋದು, ಅವನು ಹಾಕೊಳ್ಬೋದು. ತಡೀಲಿದ್ದೀನಿ, ತೋರಿಸ್ತೀನಿ ಹಾಕೊಂಡು. ಹಿಂಗೆ ಇದೊಂದು ತಗೊಂಡ್ಬಂದೆ ಅಷ್ಟೇನೆ. ಇವಾಗ ನಾನು ಏನ್ ಹೇಳ್ಬೇಕು, ಇನ್ನೊಬ್ರು ಕಮೆಂಟ್ ಮಾಡಿದ್ರಲ್ವಾ, ಅದು ಮೊನ್ನೆ ಕ್ಯಾರೆಟ್ ಆಯಿಲ್ ಮಾಡಿದ್ನಲ್ಲ, ಮೊನ್ನೆ ಅಲ್ಲ 15 ದಿನ ಆಗಿರ್ಬೋದು. ಅದ್ರ ಬಗ್ಗೆ ಯಾವ ತರ ಹಚ್ಚೋದು, ಅಥವಾ ನೈಟ್ ಕ್ರೀಮ್ ಹಚ್ಚಿದಾಗ ಹಚ್ಬೋದಾ ಮಾಡ್ಬೋದಾ ಅಂತ ದಯವಿಟ್ಟು ಹೇಳ್ತೀನಿ. ಈ ಕೆಮಿಕಲ್ ಇರುವಂತ ಪದಾರ್ಥಗಳನ್ನ ಅಥವಾ ಸ್ಕಿನ್ ಮೇಲೆ ಬಳಸೋದಕ್ಕಿಂತ ಮುಂಚೆ ನಿಮ್ಮ ಡಾಕ್ಟರ್ನ ಕೇಳ್ಕೊಂಡು ನೀವು ಬಳಸಿ. ಯಾಕೆ ಅಂತಂದ್ರೆ ಒಂದ್ಸಲಿ ಡ್ಯಾಮೇಜ್ ಆಯ್ತು ಅಂದ್ರೆ ಅದನ್ನ ನಾವು ರೆಡಿ ಮಾಡ್ಕೊಳಕ್ಕೆ ತುಂಬಾನೇ ಪ್ರಯತ್ನ ಪಡ್ಬೇಕಾಗತ್ತೆ. ನಾನು ನೋಡಿದೀನಿ, ನಮ್ಮ ಆಂಟಿ ಕೆಲ್ಸಕ್ಕೆ ಬರ್ತಿದ್ರು,
ಇಂದ್ರಮಾಂಟಿ ಅಂತ ಅವರ ವಾರ್ಗಿತಿ ತುಂಬಾ ದಿನದಿಂದ ಇದು ಯಾವ್ದೋ ಕ್ರೀಮ್ ನ ಬಳಸ್ತಿದ್ರಂತೆ. ಅದನ್ನ ಬಿಟ್ಟ ತಕ್ಷಣ ಯಾವ ತರ ಸ್ಕಿನ್ ಬರ್ನ್ ಆಗಿತ್ತು ಅಂತಂದ್ರೆ ನನ್ಗೆ ತೋರ್ಸಿದ್ರು ಅವರು. ಹಂಗಾಗಿ ದಯವಿಟ್ಟು ಹೇಳ್ತೀನಿ, ಅದೆಲ್ಲ ಬಳಸಕ್ ಹೋಗ್ಬೇಡಿ. ನಿಮ್ಮ ಮನೇಲಿ ಅಡಿಗೆ ಮನೇಲಿ ಏನಿದೆ ಅದನ್ನ ಬಳಸ್ಕೊಳ್ಳಿ. ಹಂಗಾಗಿ ಹೇಳ್ತಾ ಇದ್ದೀನಿ, ಆದಷ್ಟು ನೀವು ಕೆಮಿಕಲ್ ಫ್ರೀ ಇರುವಂತ ನಿಮ್ಮ ಅಡಿಗೆ ಮನೇಲಿ ಸಿಗುವಂತ ಪದಾರ್ಥಗಳನ್ನ ಬಳಸ್ಕೊಳ್ಳಿ. ನಾನು ಈ ಎಣ್ಣೆನ ಮಾಡ್ಬೇಕಾದ್ರೆ ಯಾವ್ದೇ ರೀತಿ ಅಂಗಡಿಯಿಂದ ತಂದು ಎಣ್ಣೆನ ಬಳಸಿಲ್ಲ. ನಾನು ಗಾಣಕ್ಕೆ ಹೋಗ್ಬಿಟ್ಟು ಅಲ್ಲಿ ನಾನು ಕೊಬ್ಬರಿ ಕೊಟ್ಬಿಟ್ಟು ಮಾಡ್ಸ್ಕೊಂಡ್ ಬರ್ಬೇಕಾದ್ರೆ 380 ರೂಪಾಯಿ ಇತ್ತು ಲೀಟ್ರು ಕೊಕೊನಟ್ ಆಯಿಲ್. ಇವಾಗ 410 ರೂಪಾಯಿನೋ 400 ರೂಪಾಯಿನೋ ಮಾಡಿದ್ದಾರೆ. ಅದ್ರಲ್ಲಿ ತಂದು ನಾನು ಮಾಡ್ಕೊಂಡಿದ್ದೀನಿ. 1/4 ಲೀಟರ್ ಆಗ್ಲಿ 100 ಗ್ರಾಮ್ ಆಗ್ಲಿ ಚೆನ್ನಾಗಿರೋ ಎಣ್ಣೆನಲ್ಲಿ ಮಾಡ್ಕೊಳ್ಳಿ. ಬೆನಿಫಿಟ್ ಕೂಡ ತುಂಬಾನೇ ಬರುತ್ತೆ ಅಂತ ಹೇಳ್ಬೋದು ನಿಮ್ಗೆ. ಯಾವ್ಯಾವ್ದು ಎಣ್ಣೆನಲ್ಲಿ ಮಾಡೋದ್ರಿಂದ ಅದ್ರಲ್ಲಿ ಬೆನಿಫಿಟ್ ಸಿಗಲ್ಲ, ಆಮೇಲೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ಆಮೇಲೆ ಆಯಿಲಿ ಸ್ಕಿನ್ ಅವರು ದಯವಿಟ್ಟು ಆ ಎಣ್ಣೆನ ಬಳಸಕ್ ಹೋಗ್ಬೇಡಿ. ಯಾಕಂದ್ರೆ ಮೊದ್ಲೇ ಆಯಿಲಿ ಸ್ಕಿನ್ ಇರುತ್ತೆ. ನೀವ್ ಯಾವ್ದಾದ್ರು ಎಣ್ಣೆನ ಬಳಸಿದ್ರಿ ಅಂದ್ರೆ ಖಂಡಿತವಾಗ್ಲೂ ಪಿಂಪಲ್ಸ್ ಬರುತ್ತೆ. ಆಮೇಲೆ ಇನ್ನೊಂದು ಸ್ಕಿನ್ ಗ್ಲೋ ಆಗೋದಕ್ಕೆ ಅಥವಾ ಏನು ಲೈಟ್ ಆಗೋದಕ್ಕೆ ಯಾವ್ದಾದ್ರು ಕ್ರೀಮ್ ನ ಬಳಸ್ತೀವಿ ಅಂತ ಅಂದ್ರೆ ಖಂಡಿತವಾಗ್ಲೂ ಬೇಡ. ಯಾಕೆಂದ್ರೆ ನಾವ್ ಹೆಂಗಿದೀವೋ ನಾವ್ ಎಕ್ಸೆಪ್ಟ್ ಮಾಡ್ಬಿಡೋಣ. ಕಪ್ಗಿದೀವ, ಓಕೆ ನಾವ್ ಕಪ್ಗಿದೀವಿ, ದೇವ್ರು ಕೊಟ್ಟಿರೋದು ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು ಅಂತ ಅಕ್ಸೆಪ್ಟ್ ಮಾಡ್ಬಿಟ್ರೆ ಅದ್ರಲ್ಲಿರೋ ಖುಷಿ ಬೇರೆದ್ರಲ್ಲಿಲ್ಲ. ಇನ್ನು ಬೆಳ್ಗಿರ್ಲಿ ಸಣ್ಣಗಿರ್ಲಿ ದಪ್ಪಿರ್ಲಿ ಅಕ್ಸೆಪ್ಟ್ ಮಾಡ್ಬಿಡಿ. ನಮ್ಮನ್ನ ಪಿಂಪಲ್ಸ್ ಇದೆಯಾ ಇರ್ಲಿ ಬಿಡಿ ಅಲ್ವಾ, ಅದನ್ನೇನ್ ನಾವು ಇನ್ನೊಂದು ಏನು ಪ್ರಕೃತಿ ವಿರುದ್ಧ ಹೋಗ್ಬಿಟ್ಟು ರಿವರ್ಸ್ ಮಾಡಕ್ಕಾಗತ್ತಾ? ಹೆಂಗಿದೀವೋ ಹಂಗೆ ಅಕ್ಸೆಪ್ಟ್ ಮಾಡ್ಬಿಡಿ. ಆಮೇಲೆ ಯಾವ್ದಾದ್ರು ಕ್ರೀಮ್ ನ ಬಳಸ್ಬಿಟ್ಟು ಇನ್ನಷ್ಟು ಡ್ಯಾಮೇಜ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಇದಾಯ್ತಲ್ವಾ. ಇವಾಗ ಡಿಶ್ ವಾಷರ್ ಬಗ್ಗೆ ಕೇಳಿದ್ರಿ ಒಬ್ರು ಅಶ್ವಿನಿ ಅನ್ನೋರು. ಪೂರ್ತಿಯಾಗಿ ವಿಡಿಯೋ ಮಾಡಾಕಿ ಸಿಸ್, ಅದು ನಮ್ಗೆ ಯೂಸ್ ಆಗುತ್ತೆ, ನಾನು ತಗೋಬೇಕು ಅನ್ಕೊಂಡಿದೀನಿ. ಅಂದ್ರೆ ಪಾತ್ರೆ ಎಲ್ಲ ಹಾಕಿ ಅದಕ್ಕೆ ಏನೇನು ಲಿಕ್ವಿಡ್ ಅದನ್ನೆಲ್ಲ ಬಳಸ್ತೀವಿ ನೋಡಿ, ಅದನ್ನೆಲ್ಲ ಹಾಕಿ ನಮ್ಗೆ ತೋರಿಸಿ ಅಂತ ಹೇಳಿದ್ರಿ. ನಾನು ಒಂದು ವಿಡಿಯೋ ಮಾಡಿದ್ದೆ ಅದ್ರ ಬಗ್ಗೆ. ಅಂದ್ರೆ ನಾನು ಡಿಟೈಲ್ ಆಗೇನೆ ಮಾಡಿದ್ದೆ. ಇನ್ನ ನಿಮ್ಗೆ ಹೊಸದಾಗಿ ಯಾರಾದ್ರೂ ತಗೋಬೇಕು ಅಂತ ಇರೋರ್ಗೆ ಇವಾಗ ಕ್ಲಿಪ್ ಸುಮ್ನೆ ಹಂಗೆ ಲೈಟ್ ಆಗಿ ತೋರಿಸ್ಬಿಡ್ತೀನಿ. ಪಾತ್ರೆಗಳನ್ನ ಬೆಳಗ್ಗೆಯಿಂದ ನಾನು ಹಂಗೇನೆ ಕೂಡ ಇಟ್ಕೊಂಡಿದ್ದೀನಿ ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿ. ಹಂಗಾಗಿ ಅದನ್ನ ಹಾಕಿ ಇದನ್ನ ನಾನು EMI ತಗೊಂಡಿದ್ದು. ನೀವು ಕ್ಯಾಶ್ ಕೊಟ್ಟು ತಗೋತೀರಾ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ 5,000ದಷ್ಟು ಕಮ್ಮಿ ಆಗುತ್ತೆ. ನನಗೆ 56,000 ರೂಪಾಯಿ ಏನೋ ಆಗಿತ್ತು. ಆಲ್ರೆಡಿ 1 ಇಯರ್ ಆಯ್ತು ನಾನು ತಗೊಂಡು. ಇದು ಮತ್ತೆ ಟೀ ಮಾಡಿರೋ ಪಾತ್ರೆಗಳು ಅಂದ್ರೆ ಸುತ್ತ ಟೀ ಮಾಡಿದಾಗ ಕೂತ್ಕೊಳುತ್ತಲ್ಲ, ಅದು ಖಂಡಿತವಾಗ್ಲೂ ಹೋಗಲ್ಲ. ಇನ್ನು ಮುಸ್ರೆ ಅನ್ನ ಮಾಡಿದಾಗ ನೀವೇನಾದ್ರೂ ಖಾಲಿ ಮಾಡಾದ್ಮೇಲೆ ಅದೇ ಒಂಥರ ಅಂಟಾಗುತ್ತಲ್ಲ, ಅದು ಖಂಡಿತವಾಗ್ಲೂ ಹೋಗಲ್ಲ ಅದು. ಇನ್ನು ಗಾಜಿಂದ ಹಾಕ್ಬೋದು ನೀವು. ಎಲ್ಲ ಇಂಡಾಲಿಯಮ್ಮು ಅಷ್ಟು ಕಂಫರ್ಟ್ ಅಲ್ಲ ಅದ್ರಲ್ಲಿ ಹಾಕೋದಕ್ಕೆ. ಸ್ಟೀಲ್ ಪಾತ್ರೆ ಆಮೇಲೆ ಗ್ಲಾಸ್ ಬೌಲ್ಗಳು ಎಲ್ಲಾನು ಕೂಡ ಅದರಲ್ಲೇ ಹಾಕ್ಬೋದು. ಲೋಟಗಳು ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆದ್ರೆ ಟೀ ಪಾತ್ರೆ ಆಗ್ಬೋದು ಅಥವಾ ಸೀದೋಗಿರೋದಾಗ್ಬೋದು, ತಳ ಹಿಡ್ದಿರೋದಾಗ್ಬೋದು, ಇವೆಲ್ಲ ಖಂಡಿತವಾಗ್ಲೂ ಹೋಗಲ್ಲ. ನಾವೇನೆ ಬ್ರಷ್ ಮಾಡಿ ಆ ನಂತರ ಅದನ್ನ ಇದಕ್ಕೆ ಹಾಕ್ಬೇಕಾಗುತ್ತೆ. ಇನ್ನು ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಇದನ್ನೆಲ್ಲಾನು ಕೂಡ ನಾವು ತೆಗೆದೇನೆ ಅದ್ರೊಳಗಡೆ ಹಾಕ್ಬೇಕು. ಅಕಸ್ಮಾತ್ ಏನಾದ್ರು ಮಕ್ಳು ಇರ್ತಾರೆ ಅಂತಂದ್ರೆ ಹಂಗೆ ಹಾಕಿದ್ರಿ ಅಂತಂದ್ರೆ ಅದ್ರಲ್ಲಿ ಒಂದು ಇದನ್ನ ಒಂಥರ ಜರಡಿ ತರ ಕೊಟ್ಟಿರ್ತಾರೆ, ಅದನ್ನ ತೆಗೆದ್ಬಿಟ್ಟು ನೀವು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಆ ನಂತರ ನೀವು ಬಳಸ್ಕೋಬಹುದು. ಇಷ್ಟ ಆಯ್ತು. ಇವಾಗ ಡಿಶ್ ವಾಷರ್ ನ ತೋರಿಸ್ತೀನಿ. ಇನ್ನ ಒಂದು ವಿಷಯನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ನಾನು ಒಂದು ಬಿಸ್ನೆಸ್ ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾವ ಬಿಸ್ನೆಸ್ ಅಂತ ನನಗೂ ಗೊತ್ತಿಲ್ಲ. ನನ್ನ ಸಿಸ್ಟರ್ಸ್ಗೆ ಹೇಳೋಣ ಏನಂತಾರೆ, ಅವ್ರ ಕಡೆಯಿಂದ ಒಪಿನಿಯನ್ ಏನ್ ಬರುತ್ತೆ, ಅವ್ರಿಗೇನಾದ್ರೂ ಗೊತ್ತಿದ್ರೆ ತಿಳಿಸ್ತಾರೆ ಅಂತ ಅನ್ಬಿಟ್ಟು ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ಏನಂತಂದ್ರೆ ನಮ್ಮ ಒಂದು ಅಂಗಡಿ ಖಾಲಿ ಇದೆ. ಅದ್ರಲ್ಲಿ ಬೇಕ್ರಿ ಮಾಡೋಣ ಅಂತ ಫಸ್ಟ್ ಥಾಟ್ ಬಂದಿದ್ದು. ಬೇಕ್ರಿ ಮಾಡೋಣ, ಟೀ ಕಾಫಿ ಹಾಲು ಆಮೇಲೆ ರಾಗಿ ಮಾಲ್ಟ್ ಎಲ್ಲ ಮನೇಲೆ ಮಾಡ್ತೀವಲ್ವಾ. ಹಂಗಾಗಿ ಆರೋಗ್ಯಕರವಾಗಿರೋದನ್ನ ಬಾದಾಮಿ ಪೌಡರ್ನು ಕೂಡ ಮನೇಲೆ ಮಾಡ್ಕೊಳ್ತೀವಿ. ಹಂಗಾಗಿ ಆರೋಗ್ಯಕರವಾಗಿರೋದನ್ನ ಕೊಡೋಣ ಅಂತ ಅನ್ನಿಸ್ತು. ಹಂಗಾಗಿ ನಾನು ಅದನ್ನ ಮಾಡೋಣ ಅಂತ ಅನ್ಕೊಂಡಿದೀನಿ. ಇನ್ನೊಂದು ಬಿಸ್ನೆಸ್ ಬಂದ್ಬಿಟ್ಟು ಸ್ಯಾರಿ ಎಂತಕ್ಕಪ್ಪ ನಾನು ತಂದೆ ಅಂತಂದ್ರೆ ಅದಕ್ಕೇನೆ ಒಂದು 4-5 ಅಂಗಡಿಗಳನ್ನ ಓಡಾಡ್ಬೇಕು, ತಿಳ್ಕೋಬೇಕು, ಆಮೇಲೆ ಮಾಡ್ಬೇಕು. ಸ್ಯಾರಿ ಬಿಸ್ನೆಸ್ ನ ಮಾಡೋಣ ಅಂತ ಅನ್ಕೊಂಡಿದೀನಿ. ಎರಡರಲ್ಲಿ ಯಾವ್ದು ಅಂತ ನಾನು ಇನ್ನ ಡಿಸೈಡ್ ಮಾಡಿಲ್ಲ. ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಗೊತ್ತಿತ್ತು ಅಂದ್ರೆ ಖಂಡಿತವಾಗ್ಲೂ ನನ್ಗೆ ತಿಳಿಸಿ. ಸ್ಯಾರಿ ಬಿಸ್ನೆಸ್ ಅಂತಂದ್ರೆ ನನಗೇನು ಬಟ್ಟೆ ಬಿಸ್ನೆಸ್ ಅಲ್ಲಿ ಹೊಸ್ತೇನಲ್ಲ. ನನ್ಗೆ ನಮ್ದು ಗಾರ್ಮೆಂಟ್ಸ್ ಕೂಡ ಇತ್ತು, ಆಮೇಲೆ ಶೋರೂಮ್ ಕೂಡ ಇತ್ತು. ಕೊರೋನಾ ಟೈಮ್ ಅಲ್ಲಿ ಕ್ಲೋಸ್ ಮಾಡಿದ್ವಿ. ಹಂಗಾಗಿ ಅಂದ್ರೆ ಜೆಂಟ್ಸ್ ಮಾತ್ರ, ಲೇಡೀಸ್ ಇರ್ಲಿಲ್ಲ, ಜೆಂಟ್ಸ್ ಮಾತ್ರ ಇತ್ತಲ್ವಾ. ಬಟ್ಟೆ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಅಂತ ಇದೆ ನನಗೆ. ಹಂಗಾಗಿ ಇದನ್ನ ಸ್ಯಾರಿ ಬಿಸ್ನೆಸ್ ನ ಮಾಡೋಣ ಅಂತ ಅನ್ಕೊಂಡಿದೀನಿ. ತುಂಬಾ ಲಾಭ ಇಟ್ಕೊಂಡ್ ಮಾಡ್ಬೇಕು ಅನ್ನೋ ಯಾವ್ದೇ ಇದಿಲ್ಲ ನಂಗೆ.
ಏನೋ ಮಾಡೋಣ ಬ್ಯುಸಿಯಾಗಿರೋಣ ಅಂತ ಅನ್ಕೊಂತಾ ಇದೀನಿ. ನಿಮ್ ಕಡೆಯಿಂದ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಇದ್ರ ಬಗ್ಗೆ ಖಂಡಿತವಾಗ್ಲೂ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ. ಯಾವ ಬಿಸ್ನೆಸ್ ನ ಮಾಡ್ಬೋದು ಅಂತ ಅನ್ಬಿಟ್ಟು. ಇಲ್ಲಿ ಎಕ್ಸಾಮ್ ಎಲ್ಲ ನಡೆಯೋದ್ರಿಂದ, ಎಕ್ಸಾಮ್ ಸೆಂಟರ್ ಎಲ್ಲ ಇರೋದ್ರಿಂದ ಸ್ನಾಕ್ಸ್, ಟೀ, ಕಾಫಿ ಎಲ್ಲ ಕೂಡ ಚೆನ್ನಾಗಿ ಹೋಗುತ್ತೆ. ಅದು ಕೂಡ ನಮ್ದೇ ಅಂಗಡಿ ಆಗಿರೋದ್ರಿಂದ ಮನೆಯವ್ರ ಮುಂಚೆನೆ ಹೇಳ್ಬಿಟ್ಟಿದ್ದಾರೆ, ನೀವು ನಿಮ್ ಮಕ್ಳು ಮಾಡಂಗಿದ್ರೆ ಮಾಡಿ, ಆದ್ರೆ ಬಾಡಿಗೆ ಮಾತ್ರ ಕರೆಕ್ಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲ, ಒಂದು ಜವಾಬ್ದಾರಿ ಅಂತ ಇರುತ್ತೆ. ನಾವೇ ಮಾಡ್ಲಿ ಬೇರೆಯವರೇ ಮಾಡ್ಲಿ, ಒಂದ್ ಬಾಡಿಗೆ ಅಂತ ಎತ್ತಿಟ್ಬಿಟ್ಟು ಆಮೇಲೆ ಮಾಡ್ಕೋಬೇಕು ಬಿಸ್ನೆಸ್ ನ. ಇಲ್ಲ ನಮ್ದೇ ಅಂತ ಅನ್ಬಿಟ್ಟು ನಾವೇ ಎಲ್ಲ ಬಳಸ್ಕೊಂಡ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಹಂಗಾಗಿ ಅದೊಂದು ಬಿಸ್ನೆಸ್ ಇದೆ. ಇನ್ನೊಂದು ಸ್ಯಾರಿ ಬಿಸ್ನೆಸ್. ನಾನ್ ಯಾವ್ದು ಮಾಡ್ಲಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಎಷ್ಟೋ ಜನ ಸಬ್ಸ್ಕ್ರೈಬರು ಲೇಡೀಸ್ ತುಂಬಾ ಸಪೋರ್ಟ್ ಮಾಡ್ತೀರಲ್ವಾ ನನ್ಗೆ. ಹಂಗಾಗಿ ನಿಮ್ ಹತ್ರ ಶೇರ್ ಮಾಡೇ ಆಮೇಲೆ ಮಾಡೋಣ ಅಂತ ಅನ್ಕೊಂಡು ಇವತ್ತು ಶೇರ್ ಮಾಡ್ತಾ ಇದೀನಿ. ಬನ್ನಿ ಇವಾಗ ಇದ್ರ ಬಗ್ಗೆ ಏನು ಡಿಶ್ ವಾಷರ್ ಬಗ್ಗೆ ನಾನು ಇವತ್ತು ತಿಳಿಸ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಒಂದು ಲೈಕ್ ನ ಮಾಡಿ. ಇನ್ನ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾವ ಬಿಸ್ನೆಸ್ ಮಾಡ್ಬೇಕಂತ ಖಂಡಿತವಾಗ್ಲೂ ನೀವು ತಿಳಿಸ್ಬೇಕು, ಓಕೆನಾ. ಇವತ್ತು ಏನೇನಾಯ್ತು ಅಂತಂದ್ರೆ, ಬೆಳಗ್ಗೆನೆ ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ ಬಿಡಿ. ಶಾರ್ಟ್ಸ್ ಅಲ್ಲಿ ಒಂದು 4:15 5 ಗಂಟೆಗೆ ಶಾರ್ಟ್ಸ್ ಅಲ್ಲಿ ನಾನು ಏನೇನ್ ಬೆಳಿಗ್ಗೆ ಟಿಫನ್ನು ಆಮೇಲೆ ಮಧ್ಯಾಹ್ನದ ಅಡುಗೆ ಎಲ್ಲ ಏನೇನ್ ಮಾಡ್ಕೊಂಡಿದೆ ಅಂತ ಅನ್ಬಿಟ್ಟು ತಿಳಿಸ್ತೀನಿ. ಇಲ್ಲಾಂದ್ರೆ ಲಾಂಗ್ ಆಗ್ಬಿಡುತ್ತೆ, ಎಲ್ಲ ತಿಳಿಸ್ಕೊಂಡು ಹೋದ್ರೆ ಲಾಂಗ್ ಆಗ್ಬಿಡುತ್ತೆ. ಇವಾಗ ಡಿಶ್ ವಾಷರ್ ಬಗ್ಗೆ ನಾನು ತಿಳಿಸ್ತೀನಿ. ಡಿಶ್ ವಾಷರ್ಗೆ 3 ತರದ್ ಬರುತ್ತೆ. ಒಂದು ಸಾಲ್ಟ್ ಬರುತ್ತೆ, ಒಂದು ಇವಾಗ ಸಾಲ್ಟ್ ನೀರೆಲ್ಲ ಯೂಸ್ ಮಾಡಿದಾಗ ಅದ್ರ ಮೇಲೆ ಡಾಟ್ 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 ತರ ಬರುತ್ತಲ್ಲ, ಅದೆಲ್ಲ ಹೋಗೋದಕ್ಕೆ ರಿನ್ಸ್ ಅಂತ ಬರುತ್ತೆ, ಅದೊಂದು ಬರುತ್ತೆ. ಆಮೇಲೆ ನಾರ್ಮಲ್ ಇವಾಗ ಸಬಿನ ಎಲ್ಲ ಬಳಸ್ತೀವಲ್ಲ, ಸಬಿನ ಬಳಸ್ತೀವಲ್ಲ ತೊಳೆಯೋದಕ್ಕೆ, ಆ ತರದ್ದು ಒಂದು ಇದ್ ಬರುತ್ತೆ, ಪೌಡರ್ ಬರುತ್ತೆ. ಅದನ್ನು ಕೂಡ 3 ತರದ್ ಬರುತ್ತೆ. ಅದು ಖಾಲಿ ಆದಾಗ ನಿಮ್ಗೆ ಇಂಡಿಕೇಟ್ ಮಾಡುತ್ತೆ ಅದ್ರಲ್ಲೇನೆ ಇದಾಗಿದೆ ಅಂತ ಅಂದ್ಬಿಟ್ಟು ಲೈಟ್ ಬರ್ತಾ ಇರುತ್ತೆ. ಅದನ್ನ ನೋಡ್ಕೊಂಡು ನಾವು ಫಿಲ್ ಮಾಡ್ಕೋಬೇಕು ಅಷ್ಟೇನೆ. ಇನ್ನು ಡೈಲಿ ನಾವು ಹಾಕೋಬೇಕಾಗತ್ತೆ. ಬನ್ನಿ ತೋರಿಸ್ತೀನಿ ನೋಡಿ. ಈ ತರ ಒಂದು ಡಿಟರ್ಜೆಂಟ್ ಬರುತ್ತೆ. ಆಮೇಲೆ ಇದು ಸಾಲ್ಟ್ ಕೂಡ ಸೇಮ್ ಬರುತ್ತೆ, ಡಿಟರ್ಜೆಂಟ್ ಕೂಡ ಸೇಮ್ ಬರುತ್ತೆ. ಇದೇ ತರ ಒಂದು ಬಾಕ್ಸ್ ಅಲ್ಲಿ ಬರುತ್ತೆ. ಆಮೇಲೆ ಬಂದು ಇದೊಂದು ಏನಾದ್ರು ತಿಂಗಳಿಗೆ 15 ದಿನಕ್ಕೆ ವಾಶ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಅದೇ ಕಂಪ್ನಿಯವ್ರದ್ದು ಇದಿರುತ್ತೆ. ಇದು ಬಂದು ಹೇಳಿದ್ನಲ್ಲ ನಿಮ್ಗೆ, ಪ್ರಿನ್ಸ್ ಹ್ಯಾಂಡ್ ಅಂತ ಇದೆ. ಇದನ್ನ ಅದೇ ಶೈನಿಂಗ್ ಬರೋದಕ್ಕೆ ಪಾತ್ರೆಗಳು ಅಂತ ಅನ್ಬಿಟ್ಟು ಬಳಸ್ತೀವಿ. ನಾನು ವಾರದಲ್ಲಿ 2-3 ಸಾರಿ ಬಳಸ್ತೀನಿ. ಯಾಕೆ ಅಂತಂದ್ರೆ ನಾನು ಅಲ್ಲಲ್ಲೇ ಪಾತ್ರೆಗಳನ್ನ ತೊಳ್ಕೊಂಡ್ಬಿಡ್ತೀನಿ. ನಿಮ್ಗೆ ಹೊರಗಡೆ ಹೋಗ್ತೀರಾ ಅಥವಾ ನೈಟು ಪಾತ್ರೆ ತೊಳೆದಕ್ಕೆ ಆಗಲ್ಲ ಅಂದಾಗ ಅದಕ್ಕೆ ಹಾಕಿದ್ರೆ ಬೆಳಿಗ್ಗೆ ಅಷ್ಟರಲ್ಲಿ ನೀಟಾಗಿ ರೆಡಿ ಆಗಿರುತ್ತೆ. ಅಥವಾ ಎಲ್ಲಾದ್ರೂ ಹೊರಗಡೆ ಕೆಲ್ಸಕ್ಕೆ ಹೋಗ್ತೀರಾ ಅಂದ್ರೆ ತಗೊಳ್ಬೋದು. ಖಂಡಿತವಾಗ್ಲು ತುಂಬಾನೇ ಚೆನ್ನಾಗಿದೆ. ಬನ್ನಿ ತೋರಿಸ್ತೀನಿ. 2 ಇದ್ರಲ್ಲಿ ಇರುತ್ತೆ. 12 ಪ್ಲೇಟ್ಸ್ ಒಂದು, ಆಮೇಲೆ ಎಷ್ಟು 18 ಬರುತ್ತೆ, 2 ಬರುತ್ತೆ. ನನ್ಗೆ ಸಜೆಸ್ಟ್ ಮಾಡಿದ್ದು ಅಂಗಡಿಯವರು, ಮೇಡಮ್ ಇದನ್ನ ತಗೊಳ್ಳಿ, 12 ಪ್ಲೇಟ್ ನ ತಗೊಳ್ಳಿ, ಸೇಮ್ ಆಗುತ್ತೆ. ನಮ್ಮ ಮನೇಲಿ 6 ಜನ ಇರೋದ್ರಿಂದ ನನ್ಗೆ ತುಂಬಾನೇ ಆಗ್ತಾ ಇದೆ ಇದು. ಹಂಗಾಗಿ ತೋರಿಸ್ತೀನಿ ಬನ್ನಿ. ಈ ತರ ಡಿಟರ್ಜೆಂಟ್ ಬರುತ್ತೆ. ಇವಾಗ ಹಾಕಿ ಕೂಡ ನಿಮ್ಗೆ ತೋರಿಸ್ತೀನಿ. ನಿಮ್ಮ ಸ್ಕಿನ್ ಗ್ಲೋ ಆಗೋಂಥ ಒಂದು ಪ್ರತಿದಿನ ಕುಡಿಯೋದ್ರಿಂದ ಒಂದು 15 ದಿನ ಕುಡಿದ್ರೆ ಸಾಕು, ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ. ನ್ಯಾಚುರಲ್ ಆಗಿ ಮನೇಲೆ ಸಿಗೋವಂಥದ್ದು. ಬನ್ನಿ ಇವತ್ತು ತೋರಿಸ್ತಾ ಇದ್ದೀನಿ. ಮಗನ್ಗೆ ಅಂತ ರೆಡಿ ಮಾಡಿದ್ದೆ, ಅವ್ನಿಗೆ ನೆಲ್ಲಿಕಾಯಿ ಜ್ಯೂಸ್ ಬೇಕಂತೆ. ಹಂಗಾಗಿ ನೆಲ್ಲಿಕಾಯಿ ಜ್ಯೂಸ್ನ ಮಾಡಿ ತಗೊಂಡೋಗಿ ಕೊಟ್ಟೆ. ಇದನ್ನ ಅವ್ನಿಗೆ ಅಂತ ರೆಡಿ ಮಾಡಿದ್ದೆ, ಆದ್ರೆ ಅವ್ನಿಗೆ ಬೇಡವಂತೆ ಇವತ್ತು. ಹಂಗಾಗಿ ನಾನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಸ್ಕಿನ್ ಗ್ಲೋ ಆಗೋದ್ರ ಮಾತ್ರ ಅಲ್ಲ, ನೆಲ್ಲಿಕಾಯಿನ ಬಳಸೋದ್ರಿಂದ ನಮ್ಮ ಕೂದಲು ಕೂಡ ಚೆನ್ನಾಗಿರುತ್ತೆ, ಶೈನಿಂಗ್ ಬರುತ್ತೆ, ಕೂದಲುದ್ರದ್ದು ನಿಲ್ಲುತ್ತೆ. ಹಂಗಾಗಿ ಇದನ್ನ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೀವು ಆಪಲ್ ಬೇಕು ಅಂದ್ರೆ ಆಪಲ್ನು ಕೂಡ ಬಳಸ್ಕೋಬಹುದು. ಆಪಲ್ ಇವತ್ತು ಇರ್ಲಿಲ್ಲ, ಹಂಗಾಗಿ ಅದನ್ನೇನ್ ಬಳಸ್ಕೊಳ್ಳಲ್ಲ ನಾನು. ಇವೆರಡನ್ನೇ ನಾನು ರೆಗ್ಯುಲರ್ ಆಗಿ ಮಾಡ್ಕೊಳ್ತಾ ಇರ್ತೀನಿ. ವಾರದಲ್ಲಿ 3 ಬಾರಿನಾದ್ರೂ ಇದನ್ನ ಕುಡಿತೀನಿ. ಅಂದ್ರೆ ಕ್ಯಾರೆಟ್, ಬೀಟ್ರೋಟು, ನೆಲ್ಲಿಕಾಯಿ 3 ಕೂಡ ರುಬ್ಕೊಂಡಿದ್ದೀನಿ. ಚೆನ್ನಾಗಿ ಮೊದಲು ಡ್ರೈ ಆಗಿ ರುಬ್ಕೊಳ್ಬೇಕು. ಆಮೇಲೆ ನೀವು ಆಡ್ ಮಾಡ್ಕೋಬೇಕಾಗುತ್ತೆ ನೀರನ್ನ. ನೋಡಿ ಇವಾಗ ಚೆನ್ನಾಗಿ ರುಬ್ಬಿದಾಯ್ತಾ. ಇವಾಗ ನಾನು ನೀರನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು, ನನ್ಗೆ ಹಂಗೆ ಕುಡಿಯೋದಕ್ಕಾಗೋದಿಲ್ಲ, ಹಂಗಾಗಿ ಸ್ವಲ್ಪ ಸೋದಿಸ್ಕೊತೀನಿ. ಒಂದು ಏನು ಇದೆಲ್ಲ ಬರುತ್ತೆ ನೋಡಿ, ಅದನ್ನ ಬೇಕಾದ್ರೆ ಚಪಾತಿ ಹಿಟ್ಟಿಗೆ ಹಾಕಿ ಕಲ್ಸ್ಕೋಬಹುದು, ಅಥವಾ ಹಂಗೆ ಕುಡಿತೀನಿ ಅಂದ್ರೆ ಕುಡಿಬಹುದು. ಇಷ್ಟು ಕುಡಿತಾ ಇದೆ ಅಷ್ಟರಲ್ಲಿ ಚಂದುಗೆ ಅರ್ಧ ಕೊಡೋಣ ಅಂತ ಅನ್ಬಿಟ್ಟು ಅವ್ನ ಅರ್ಧ, ನಾನು ಅರ್ಧ, ಇಬ್ರು ಅರ್ಧ ಕುಡಿದ್ವಿ. ಸ್ಕೂಲಿಂದ ಬಂದ. ಇವತ್ತು ಸ್ಕೂಲ್ಗೆ ಹೋಗಿದ್ದ ಚಂದು. ಬನ್ನಿ ಇವಾಗ ಡಿಶ್ ವಾಷರ್ ಬಗ್ಗೆ ತಿಳಿಸ್ತೀನಿ. ನೋಡಿ ಈ ತರ ಇದೆ ನಮ್ಮ ಡಿಶ್ ವಾಷರು ಬಾಶ್ದು, ಓಕೆನಾ. 2 ಇದರಲ್ಲಿ ಬಂದಿದೆ ಸ್ಟೆಪ್ ಅಲ್ಲಿ. ಇದನ್ನ ನಾವು ರಿಮೂವ್ ಕೂಡ ಮಾಡ್ಕೊಳ್ಬಹುದು. ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಚಿಕ್ಕ ಬೌಲ್ ಆಗ್ಬೋದು, ಆಮೇಲೆ ಲೋಟಗಳು, ಏನೇನು ಚಿಕ್ಕ ಸ್ಪೂನು, ಸೌಟು, ಇದನ್ನೆಲ್ಲ ಇಡೋದಕ್ಕೆ. 2ನೇದು ಸ್ಟ್ಯಾಂಡ್ ಬಂದು ನೀವು ಪ್ಲೇಟ್ಗಳು, ತಟ್ಟೆಗಳು, ಕುಕ್ಕರ್ಗಳು ಇಷ್ಟನ್ನು ಕೂಡ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟಿರ್ತಾರೆ. ಕರ್ಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಏನಾದ್ರೂ ಎಕ್ಸ್ಟ್ರಾ ನೀವು ಹಾಕ್ಬಿಟ್ಟಿದ್ರಿ ಅಂದ್ರೆ ಇಲ್ಲಿ ಬಂದು ಅದೆಲ್ಲ
ಸ್ಟೋರ್ ಆಗುತ್ತೆ. ಆಮೇಲೆ ಅದನ್ನ ತೆಗೆದು ಡಸ್ಟ್‌ಬಿನ್‌ಗೆ ಹಾಕ್ಬಿಟ್ಟು ಮತ್ತೆ ನೀವು ಇನ್‌ಸ್ಟಾಲ್ ಮಾಡ್ಕೊಳ್ಬೋದು. ಓಕೆನಾ? ಇವಾಗ ನೋಡಿ ಅಲ್ಲಿ ತೆಂಗಿನಕಾಯಿದು ಇದ್ ಬಿದ್ದಿತ್ತು. ಅದನ್ನ ಮತ್ತೆ ಕರ್ಬೇವಿನ ಸೊಪ್ಪು ಒಂದೆರಡಿತ್ತು. ಅದನ್ನೆಲ್ಲ ತೆಗೆದುಕೊಳ್ತಾ ಇದ್ದೀನಿ. ಇನ್ನೊಂದ್ ಕಡೆ ಬಂದು ಸಾಲ್ಟ್ ಹಾಕೋದು. 1 ಕೆಜಿಯಷ್ಟು ಸಾಲ್ಟ್‌ನ ಇಲ್ಲಿ ಇಡ್ಸುತ್ತೆ ಅಂತಾನೆ ಹೇಳ್ಬೋದು. ನಾನು ಮುಂಚೆನೇ ಹೇಳ್ದಂಗೆ ಆ ಒಂದು ಪಾತ್ರೆ ಮೇಲೆ, ಲೋಟದ ಮೇಲೆ ಚುಕ್ಕಿ ಚುಕ್ಕಿ ತರ ಉಳ್ಕೊಳುತ್ತಲ್ಲ ಸಾಲ್ಟ್ ನೀರಲ್ಲಿ ವಾಶ್ ಮಾಡಿದ್ರೆ ಅದಕ್ಕೋಸ್ಕರನೇ ಅದು ಬರಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಇದರಲ್ಲಿ ವಾಟರ್ ಇರುತ್ತೆ. 1 ಕೆಜಿಯಷ್ಟು ಸಾಲ್ಟ್‌ನ ಇಡ್ಸುತ್ತೆ. ಸಾಲ್ಟ್ ಅಂದ್ರೆ ನಾವು ಬಳಸ್ತೀವಲ್ಲ ಅಡುಗೆಗೆ ಅದಲ್ಲ. ಇದಕ್ಕೆ ಅಂತಾನೆ ಡಿಶ್ ವಾಷರ್‌ಗೆ ಸಾಲ್ಟ್ ಬರುತ್ತೆ. ಅದನ್ನ ನೀವು ತಗೊಳ್ಬೇಕಾಗುತ್ತೆ. ಓಕೆನಾ? ಇವಾಗ ಪಾತ್ರೆಗಳನ್ನೆಲ್ಲ ಇದಕ್ಕೆ ಜೋಡಿಸ್ಕೊಳ್ಳೋಣ. ಇಲ್ಲಿ ಬಂದು ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಯಾಕೆಂದ್ರೆ ಕ್ಯಾಮ್ರಾನ ಇಟ್ಬಿಟ್ಟು ಈ ತರ ಇದ್ ಮಾಡ್ಕೋತಾ ಇದ್ದೆ. ಆದ್ರೆ ಅದು ಕ್ಯಾಪ್ಚರೇ ಆಗಿಲ್ಲ. ಇವಾಗ ಇಲ್ಲಿ 2 ಈ ಒಂದು ಪ್ಲೇಟ್ ಇದೆ ನೋಡಿ ಓಪನ್ ಮಾಡೋದು. ಅದರಲ್ಲಿ 2 ಇದಿರುತ್ತೆ ಸ್ಟೋರ್ ಮಾಡೋದು. ಅಂದ್ರೆ ಒಂದು ಡಿಶ್ ವಾಷರ್‌ದು ಹಾಕೋದು ಬರುತ್ತೆ. ಇನ್ನೊಂದು ಬಂದು ಹೇಳಿದ್ನಲ್ಲ ನಿಮ್ಗೆ ಶೈನಿಂಗ್ ಬರೋದಕ್ಕೆ, ಪಾತ್ರೆ ಶೈನಿಂಗ್ ಬರೋದಕ್ಕೆ ಒಂದು ಲಿಕ್ವಿಡ್ ಕೊಟ್ಟಿರ್ತಾರೆ. ಅವೆರಡಕ್ಕೂ ಕೂಡ ಈ ಡೋರ್ ಅಲ್ಲೇನೆ ಇದನ್ನ ಕೊಟ್ಟಿರ್ತಾರೆ. ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಚಿಲ್ಟಾರಿ ಪಿಲ್ಟಾರಿ ಅವು ಇವು ಚಿಕ್ಕ ಮಕ್ಳಿರೋ ಮನೆಗೆ ಗೊತ್ತಲ್ಲ ನಿಮ್ಗೆ, ಲೋಟಗಳು, ಚಂಬು, ಮಿಕ್ಸಿ ಜಾರ್ಗಳು ಅಥವಾ ಬೌಲ್ಗಳು ಇವೆಲ್ಲನೂ ಕೂಡ ನೀವು ಒಂದೇ ಇದ್ರಲ್ಲಿ ಹಾಕ್ಬಿಡ್ಬೋದು. ಪ್ಲೇಟ್ಗಳು ಸ್ವಲ್ಪನೇ ಇತ್ತು. ಕುಕ್ಕರು ಮತ್ತೆ ಪಾತ್ರೆಗಳು ಯಾವುದು ಇರಲಿಲ್ಲ, ಹಂಗಾಗಿ ಹಾಕಿಲ್ಲ. ಇವಾಗ ನಾನಿಲ್ಲಿ ಡಿಶ್ ವಾಷರ್ದು ಇದನ್ನ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಇವಾಗ ನೋಡಿ ನಮ್ಗೆ ಎಲೆಕ್ಟ್ರಿಸಿಟಿ ಉಳಿಸ್ಬೇಕು ಅಂದ್ರೆ ಇಕೋ ಅಂತ ಒಂದು ಬರುತ್ತೆ, ಅಥವಾ ಆಫ್ ಲೋಡ್ ಇದೆ ಅಂದ್ರೆ ಅದಕ್ಕೂ ಕೂಡ ಬಟನ್ ಇದೆ, ಅಥವಾ ಎಕ್ಸ್ಟ್ರಾ ಡ್ರೈ ಆಗ್ಬೇಕು ನಿಮ್ಗೆ ಅಂದ್ರೆ ಅದಕ್ಕೂ ಕೂಡ ಇದೆ. ಈ 3 ಅದಕ್ಕೆ ಎಕ್ಸ್ಟ್ರಾ ಡ್ರೈ ಮತ್ತೆ ಆಫ್ ಲೋಡ್ ಇದ್ರೆ, ಮತ್ತೆ ನಿಮ್ಗೆ ಎಲೆಕ್ಟ್ರಿಸಿಟಿ ಬಿಲ್ ಉಳಿಸ್ಬೇಕು ಅಂತಂದ್ರೆ 2.5 ಗಂಟೆ ಇದೆ ಪಾತ್ರೆ ತೊಳೆಯೋದಕ್ಕೆ. ಅದನ್ನ ನೀವು ಪ್ರೆಸ್ ಮಾಡ್ಕೊಂಡ್ರೆ 2.5 ಗಂಟೆ ವಾಶ್ ಆಗುತ್ತೆ. ಅಂದ್ರೆ ನೈಟ್ ಹೊತ್ತದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಮಿಕ್ಕಿದ್ದು ಮಾರ್ನಿಂಗ್ ಟೈಮಲ್ಲಿ ಇದು ಹಾಕೋದು ಅಷ್ಟು ಇದಾಗಲ್ಲ. 2.5 ಗಂಟೆ ಯಾರು ವೇಟ್ ಮಾಡ್ತಾರಲ್ವಾ. ಇನ್ನೊಂದ್ ಕಡೆ ಏನಿದೆ, ಬರೀ 29 ನಿಮಿಷಕ್ಕೂ ಕೂಡ ಇದೆ. ಆಯ್ತಾ? ಅದಾಯ್ತೆ. ಇನ್ನೊಂದು ಬಂದು ಬೇಗ ಒಂದ್ ಗಂಟೆ 30 ನಿಮಿಷಕ್ಕೇನೋ ಇದೆ. ಇದೆಲ್ಲ ಇದೆ. ನೀವು ಅಲ್ಲೇನೆ ಬರ್ತಾರಲ್ಲ ಅವರೇ ಕೂಡ ಹೇಳ್ಕೊಡ್ತಾರೆ. ಇವಾಗ ಸಾಲ್ಟ್ ಖಾಲಿ ಆಗಿತ್ತು ಅಂತ ನನಗೆ ಇಂಡಿಕೇಟ್ ಆಗ್ತಾ ಇತ್ತು. ಹಂಗಾಗಿ ಇವಾಗ ಸಾಲ್ಟ್ ನ ತಗೊಂಡು 1 ಕೆಜಿ ಅಷ್ಟು ಸಾಲ್ಟ್ ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಇದ್ರೊಳಗಡೆ ನೀರಿರುತ್ತೆ, ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಲ್ಟ್ ನ ಪೂರ್ತಿಯಾಗಿ ಹಾಕ್ಬೇಕು. ಅದು ಯಾವಾಗ ನಮ್ಗೆ ಶೋ ಆಗುತ್ತೆ ನೋಡಿ ಸಾಲ್ಟ್ ಖಾಲಿ ಆಗಿದೆ ಅಥವಾ ರಿನ್ಸ್ ಖಾಲಿ ಆಗಿದೆ ಅಂತ ಶೋ ಆಗುತ್ತೆ, ಅವಾಗ ನಾವು ಅದಕ್ಕೆ ಹಾಕ್ಬೇಕಾಗತ್ತೆ. ಈ ತರ ಪೂರ್ತಿಯಾಗಿ 1 ಕೆಜಿ ಅಷ್ಟು ನಾನು ಸಾಲ್ಟ್ ನ ಇದಕ್ಕೆ ಹಾಕ್ಬಿಟ್ಟು ಆನ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಆನ್ ಮಾಡಿರೋದು 29 ನಿಮಿಷದ್ದು ಬೇಗನೆ ಕ್ವಿಕ್ ವಾಶ್ ಅಂತ ಬರುತ್ತೆ, ಅದನ್ನ ನಾನು ಆನ್ ಮಾಡ್ಕೊಂಡಿದ್ದೀನಿ. ಆನ್ ಮಾಡ್ಕೊಂಡು ಇವಾಗ ನೋಡಿ ಇದೆಲ್ಲ ಅಲ್ಲಿ ಕ್ಲೋಸ್ ಮಾಡೋದು ಕೂಡ ಇರುತ್ತಲ್ವಾ, ಹಂಗಾಗಿ ಕ್ಲೋಸ್ ಮಾಡ್ಬಿಟ್ಟು ಇದನ್ನ 29 ನಿಮಿಷಕ್ಕೆ ನಾನು ಇಟ್ಟಿದ್ದೀನಿ. ಇವಾಗ ನೋಡಿ ಹಿಂಗ್ ಪ್ರೆಸ್ ಮಾಡ್ಬಿಟ್ರೆ ಅದೇನೆ ಮುಂಚೆ ನಾನು ಏನ್ ಮಾಡಿದ್ದೆ ನೋಡಿ 29 ನಿಮಿಷಕ್ಕೆ ಇಟ್ಟಿದ್ದೀನಿ, ಅದೇ ಇವಾಗ ಆನ್ ಆಗುತ್ತೆ. ಮುಂಚೆ ಇಲ್ಲಿ ರೆಡ್ ಲೈಟ್ ತೋರಿಸ್ತಾ ಇತ್ತು ಸಾಲ್ಟ್ ಖಾಲಿ ಆಗಿದೆ ಅಂತ. ಇವಾಗ ನೋಡಿ ರೆಡ್ ಲೈಟ್ ಕಾಣಿಸ್ತಾ ಇಲ್ಲ ನಿಮ್ಗೆ. ಇವಾಗ ಆಗುತ್ತೆ. ಹಾಗಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. ತುಂಬಾ ಯೂಸ್ ಆಗುತ್ತೆ ಕೆಲ್ಸಕ್ಕೆ ಹೋಗೋರ್ಗೆ. ಅಥವಾ ನೋಡಿ ಇವಾಗ ಆಗಿದೆ ಪೂರ್ತಿಯಾಗಿ. ಬನ್ನಿ ತೋರಿಸ್ತೀನಿ. ನಾನು ಏನಾದ್ರೂ ಉಲ್ಟಾ ಇಟ್ಟಿಲ್ಲ. ಎಲ್ಲ ಪಾತ್ರೆಗಳನ್ನು ಕೂಡ ನೀವು ಉಲ್ಟಾನೇ ಇಡಬೇಕು. ಇವೆರಡನ್ನ ನಿಮ್ಗೆ ಯಾವಾಗಲೇ ತೋರಿಸ್ಲಿಲ್ಲ ಅಲ್ವಾ. ಇದು ರಿನ್ಸ್ ಹಾಕೋದು, ಇದು ಡಿಟರ್ಜೆಂಟ್ ಹಾಕೋದು. ಓಕೆನಾ? ಹಿಂಗೆ ಕ್ಲೋಸ್ ಮಾಡ್ಬಿಟ್ರೆ ನಿಮ್ಗೆ ಎಷ್ಟು ಬೇಕು, ಎಷ್ಟು ಲೋಡ್ ಹಾಕಿರ್ತೀರೋ ಅದ್ರ ಬೆಲೆ. ಒಂದು ಹಾಫ್ ಲೋಡ್ ಇತ್ತು ಅಂದ್ರೆ ಇದನ್ನ ಹಾಕೋಬೇಕಾಗತ್ತೆ, ಅಥವಾ ಫುಲ್ ಇತ್ತು ಅಂತಂದ್ರೆ ಒಂದು ಪುಟ್ಟು ಸ್ಕೂಪ್ ಇಟ್ಕೊಂಡು ಅದ್ರಲ್ಲಿ ಹಾಕ್ಬೇಕಾಗತ್ತೆ. ಈ ಮಿಕ್ಸಿ ಜಾರಲ್ಲಿ ಏನಾಗುತ್ತೆ, ಈ ತರ ನೀರು ಶೇಖರಣೆ ಆಗ್ಬಿಡುತ್ತೆ ನೋಡಿ. ಒಂದ್ ಲೋಟ ಏನಾಗಿದೆ ನಾನು ಹಿಂಗೆ ಇಟ್ಬಿಟ್ಟಿದ್ದೀನಿ ನೋಡಿ, ಫಿಲ್ ಆಗ್ಬಿಟ್ಟಿದೆ. ಅದಕ್ಕೇನೆ ಎಲ್ಲಾ ಪಾತ್ರೆಗಳು, ಎಲ್ಲ ಬೌಲ್ಗಳು ಎಲ್ಲಾನು ಕೂಡ ನೀವು ದಬಾಕೆ ಇಡ್ಬೇಕು, ಅಂದ್ರೆ ಬೋರ್ಲಾಕೆ ಇಡ್ಬೇಕು ಇದ್ರಲ್ಲಿ. ಆಯ್ತಾ? ಈ ತರ ಬರುತ್ತೆ. ತುಂಬಾನೇ ಯೂಸ್ ಕೂಡ ಆಗುತ್ತೆ. ಯಾಕೆಂದ್ರೆ ಯಾವಾಗಾದ್ರೂ ನಮ್ಗೆ ಪಾತ್ರೆ ತೊಳೆಯಕ್ ಆಗೋದಿಲ್ಲಪ್ಪ, ಹಬ್ಬಗಳಲ್ಲಂತೂ ನನ್ಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಅವಾಗ ಮನೆಯವ್ರು ಹೇಳಿದ್ದು ತಗೋ ಏನಾಗಲ್ಲ ಒಂದು ಇರ್ಲಿ ಅಂತ ಅನ್ಬಿಟ್ಟು, ಹಂಗಾಗಿ ತಗೊಂಡಿದ್ದು ಇದನ್ನ. ನೋಡಿ ಇಲ್ಲಿ ಮಿಕ್ಸಿದು ತುಂಬ್ಕೊಂಡಿತ್ತಲ್ವಾ, ಅದನ್ನ ಸ್ವಲ್ಪ ಇದ್ ಮಾಡ್ದೆ, ಅಲ್ಲಿ ಬಂದು ಇದಾಗಿದೆ. ವಿಡಿಯೋ ಏನ್ ಅನ್ಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ. ಡಿಶ್ ವಾಷರ್ ಬಗ್ಗೆ ಕೂಡ ನಾನು ತಿಳಿಸಿದ್ದೀನಿ, ನಿಮ್ಗೆ ಏನ್ ಅನ್ಸ್ತು ಅಂತ ತಿಳಿಸಿ.